ಭಾಳ ನಿರೀಕ್ಷೆ ಇತ್ತು. 2.5 ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನು, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು, 5 ವರ್ಷ ಪೂರ್ತಿ ಅಧಿಕಾರವನ್ನು ನೋಡಿದರು, ಮತ್ತೆ ಅದೇ ರೀತಿಯ ಆಡಳಿತವನ್ನು ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂಥ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರಾಗ್ಬಿಟ್ಟಿದೆ. ಒಂಥರ ಒಡೆದ ಕನ್ನಡಿ ಥರ ಆಗೋಗ್ಬಿಟ್ಟಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನು ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನು ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಗ್ಬಿಟ್ಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್ಡು, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರನೂ ಹೋಯ್ತು, ಫ್ಲಡ್ಡು ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದು ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸ್ಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನು ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರೆಸ್ತಾ ಇದ್ದಾರೆ. ಕಣ್ಣೀರಿನ ಜೊತೆ ರಕ್ತ ಬರುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಮಂತ್ರಿಗಳು ಹೋಗಿದ್ರು, ಹೋರಾಟ ಆಯಿತು, ಅದನ್ನು ನಾನು ಮುಂದೆ ಹೇಳೋನಿದ್ದೀನಿ. ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ, ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮಗೆಲ್ಲರಿಗೂ ಗೊತ್ತಿರೋಂಗೆ 70% ಜನ ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀರಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪತ್ರ. ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ. ಆಹಾರ ಭದ್ರತೆಯನ್ನು ಕಾಪಾಡಬೇಕು ಅಂತ ಅಂದರೆ ಇವರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕೆ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಏಯ್ ಕೂತ್ಕೋ, ಕೊಟ್ಟಿಲ್ಲ 2,000 ನಿನಗೆ, ಕೊಟ್ಟಿಲ್ಲ ನಿನಗೆ 2,000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವುದೋ ಕೂತ್ಕೊಂಡು ಅವರು ಯಾವುದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮಗೆ 2,000 ಅಂತ ಹೇಳ್ತಾರೆ. 2,000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ ಜೋಬಿಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ ಜೋಬಿಗೆ 2,000 ಟ್ಯಾಕ್ಸ್ ಹಾಕಿದ್ರಿ, ಆ 2,000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ಮ ಕೈಯಿಂದ ಏನು ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ ನಾನು, ಬೇಕಾದರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಜಾಸ್ತಿ ಮಾಡಿದ್ದೀರಾ. 1 ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು. ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ಟರು. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಬಾಟ್ಲು ಕುಡಿತಿರ್ಲಿಲ್ಲ. ನಾನು ವಿರೋಧ ಪಕ್ಷದ ನಾಯಕರೇ, ಬಿಜೆಪಿ ಕಾಲದಲ್ಲಿ ಬಾಟ್ಲಲ್ಲಿ ಕುಡಿತಿರ್ಲಿಲ್ವಾ?
ಕುಡಿತಿದ್ರ ಇಲ್ವಾ ಜನ ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೋ ಇಲ್ವಾ? ಮೊದಲೇ ತೀರ್ಮಾನ ಆಗಿದೆ ಈಗ ಮುಖ್ಯಮಂತ್ರಿ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಚರ್ಚೆ ಆಗುವಾಗ ಅವ್ರು ಯಾಕೆ ಉತ್ತರ ಕರ್ನಾಟಕಕ್ಕೆ ನಾವು ಉತ್ತರ ಕರ್ನಾಟಕ ಕುಡಿತಾರೆ. ಅವ್ರು ಕೇಳೋ ಅಷ್ಟು ತಾಳ್ಮೆ ಇರ್ಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನೀವು ಮಾತಾಡುವಾಗ ಹೆಂಗ್ರಿ? ಕೇಳೋದಕ್ಕೆ ತಾಳ್ಮೆ ಇಟ್ಕೊಂಡಿರ್ಬೇಕು. ನೀವು ಮಾತಾಡಿದಷ್ಟು ನೀವು ಟೀಕೆ ಮಾಡಿದಷ್ಟು ಯಾರು ಇದ್ದಾಗ ಅವ್ರು ಷರತ್ತು ನೀವು ಮಾತಾಡ್ಬೇಕು, ನಾವೇನು ಮಾತಾಡಲ್ಲ. ನಾವು ಮಾತಾಡುವಾಗ ನೀವೇನು ಮಾತಾಡ್ಕೊಡ್ದು ನೋಡ್ರಿ. ನಾವು ಮಾತಾಡುವಾಗ ನೀವು ಮಾತಾಡ್ಕೊಡ್ದು, ನೀವು ಮಾತಾಡುವಾಗ ನಾವು ಮಾತಾಡ್ಕೊಡ್ದು. ಏನಾರು ನಾವು ವಾತ್ಸಾರಿ ಮಾಡಿದ್ರಲ್ಲ ನಿಮ್ದೆಲ್ಲ ಕೇಳಿದೆ 2 ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದಾಗ ನಮ್ಮನ್ನು ಮಾತಾಡಕ್ ಬಿಡ್ಲಿಲ್ಲ. ನೀವು ಮಾನ್ಯ ವಿರೋಧ ಪಕ್ಷ ಮಾತಾಡಕ್ ಬಿಡ್ಲಿಲ್ಲ. ನೀವು ಬರೀ ಗಲಾಟೆ ಮಾಡಿ ಕೂಗಾಕೆ ಬಿಡ್ತೀರಿ. ಮಾನ್ಯ ವಿರೋಧ ಪಕ್ಷ ನೀವು ಹಂಗೆ ಕೂತ್ಕೊಂಡು ಕೇಳಿ, ನಾವು ನಾಯಕರು ನಮ್ಮ ಬಡವರ್ಗ ಅವಮಾನ ಮಾಡ್ತಾ ಇದ್ದಾರೆ. ಕುಡಿಯೋರು ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕುಡ್ದಾರೆ. ಕುಡಿಯೋರು ಎಲ್ಲ ಕಾಲದಲ್ಲೂ ಜಾಸ್ತಿ ಅಲ್ಲ ಅಂಗಡಿಗಳು ಜಾಸ್ತಿ ಇಲ್ಲ, ನಾನು ಕೂತ್ಕೊಳ್ಳಲ್ಲ. ಶ್ರೀಮಂತರು ಕುಡಿತಾರೆ, ಕುಡಿದ್ರೆ ತೊಂದ್ರೆ ಇಲ್ಲ. 3 ಸರಿ ಟ್ಯಾಕ್ಸ್ ಹಾಕ್ಸಿದ್ದೀರಿ, 3 ಸರಿ 2 ವರ್ಷದಲ್ಲಿ 3 ಸರಿ ಟ್ಯಾಕ್ಸ್ ಹಾಕಿದ್ದೀರಿ ಶಿವಲಿಂಗೇಗೌಡರಿಗೆ. ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಅವರು ಪ್ರಿಯಾಂಬಲ್ ನೋಡಿದರೆ ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಗತಿನೇ ಮಾತಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ. ಆಮೇಲೆ ನೀವು ಮುಖ್ಯಮಂತ್ರಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಕೊಟ್ಟರೆ ಅದು ಮನೆತನಕ್ಕೆ ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸೆರೆಗೆ ಮಾತ್ರ ಹೋಗೋದಿಲ್ಲ. ನನಗೆ ನಾನಿಲ್ಲ ಈಲ್ಡ್ ಆಗಲ್ಲ. ನಾನು ಯಾರಿಗೂ ಈಲ್ಡ್ ಆಗಲ್ಲ. ಆಗಲ್ಲ. ನಿಮ್ಮ ಹೆಸರು ಹೇಳಿದಾಗ ಈಲ್ಡ್ ಆತೀನಿ ನಾನು. ಆಗಲ್ಲ, ಈಲ್ಡ್ ಆಗಲ್ಲ. ಯಾರು ಇಲ್ದಾಗದ್ ಬೇಡ. ಅಧ್ಯಕ್ಷರೇ, ನೀವು ಮಾತಾಡ್ಬೇಕು. ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಎಚ್ ಕೆ ಪಾಟೀಲ್ ಅವರು ಅವ್ರು ಹೇಳಿದ್ದಾರೆ. ಸರ್ಕಾರನೇ ನಡೀತಾ ಇರೋದು ಅವರಿಂದ. ಹೇಳಿದ್ದಾರೆ, ಸರ್ಕಾರನೇ ನಡೀತಾ ಇರೋದು ಅವರಿಂದ. ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳುವಂತ ನೀವು ಅವಕಾಶ. ಅಧ್ಯಕ್ಷರೇ, ನಾನು ಅವ್ರಿಗೆ ಅರೆ ಕುಡಿಯೋರ್ ಸಂಖ್ಯೆ ಕಡಿಮೆ ಆಗಿದೆ. ಈಲ್ಡ್ ಆಗಿಲ್ಲ. ಅವ್ರದ್ದು ಯಾವ್ದು ಬೇಡ. ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಯೋರ ಸಂಖ್ಯೆ 1.6 ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ನಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಎಲ್ಲಿ ಅಲ್ಲ ನಮ್ಮಲ್ಲಿ ಕಡಿಮೆ ಆಗಿದೆ. ಇವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ನಾನು ಗಿವ್ ಸ್ಟ್ಯಾಟಿಸ್ಟಿಕ್ಸ್. ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಿಗುತ್ತೆ ಹೇಳಿ ನೋಡೋಣ. ಅಲ್ಲ ಕುಡಿಯೋರ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು? ಉತ್ತರ ಕರ್ನಾಟಕ ಬಂಡವಾಳ ಮಾಡಿಕೊಂಡು ಸುಮ್ಮನೆ ಅನ್ನೇ ಸರಿಯಾಗಿ ನಾಯಕರು ಮಾತಾಡ್ತಿರ್ಬೇಕು. ಟೈಮ್ ವೇಸ್ಟ್ ಇದೆಲ್ಲ ಮಾತಾಡ್ತಾರೆ. ಕೇಳ್ತೇನೆ ವಿಚಾರದಲ್ಲಿ ಹೇಳ್ತಾಗ ಕುಡಿಯೋರ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ 1.6% ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಹೊಸದಾಗಿ ಮಂತ್ರಿಗಳು ಯಾರು ಅಂತ. ಅದ್ರಲ್ಲಿ ರಾಯರೆಡ್ಡಿ ಹೆಸರೇ ಇರಲಿಲ್ಲ. ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರ್ಬೇಕಲ್ಲ. ವೈಲ್ಡ್ ಕಾರ್ಡ್ ಸ್ಪೀಕರ್ ಮಾಡ್ತಾರೆ. ಈಗ ವೈಲ್ಡ್ ಕಾರ್ಡ್ ಬರ್ಬೇಕು ಅಂದ್ರೆ ರಾಯರೆಡ್ಡಿ ಅವರು ಮಂತ್ರಿ ಬೇಡ ಅಂತ ಸ್ಪೀಕರ್ ಮಾಡ್ತಾರಂತೆ. ಮಂತ್ರಿ ಬೇಡ ಅಶೋಕ್, ನಾನು ಬೇಡ ಅಂತ ಹೇಳಿದ್ದೀನಿ. ಸ್ಪೀಕರ್ ಬೇಕಾ? ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಹಿಂದೆ ನಾಣಯ್ಯನವರು ಇದ್ರು, ಗೌರವಾನ್ವಿತ ನಾಣಯ್ಯನವರು. ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು. ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ, ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ. ಯಾವುದನ್ನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಕ್ ಬಿಡೋರು ಹಂಗೆ. ಅಷ್ಟು ಅಂದ್ರೆ ತಪ್ಪು ಅಂತ ಹೇಳಲ್ಲ, ಅಷ್ಟು ಚಾಣಕ್ಯತನ ಅವ್ರಿಗೆ. ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ಬಿಟ್ರು ತಗೊಂಡೋಗ್ಬಿಟ್ಟು. ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ, ನಾನು ಹೇಳಿದ್ದು ನಿಮ್ಮ ಸರ್ಕಾರ
ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ, ಒಂಥರ ಟ್ಯಾಕ್ಸ್ ಟೆರರಿಸಮ್ ಥರ ಇದು. ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ದೀರ. ಅದರಲ್ಲಿ ಇದು ಒಂದು ತೆರಿಗೆ, ಎಣ್ಣೆ ತೆರಿಗೆ. ಕುಡಿಯೋರು ಯಾರು ಅಂತ ಹೇಳಿದರೆ ಎಲ್ಲ ಕೈ ಎತ್ತಿಸಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಕುಡಿತಾರೆ ಯಾರ್ಯಾರು ಕುಡಿಯಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ, ಪ್ರಪಂಚಕ್ಕೆ ಗೊತ್ತಾಗ್ತೈತೆ. ಅದು ದಿನಕ್ಕೆ ಜಾಸ್ತಿ ಆತಾನೇ ಇದೆ. ಅವ್ರು ಯಾರೋ ಒಬ್ಬ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೈತಾ ಇದ್ರು ಅಷ್ಟು ಬೈತಾ ಇದ್ರು. ಏನಂತ ಗೊತ್ತಾ, ನಮ್ಮಿಂದ ಈ ಸರ್ಕಾರ ನಮ್ಮ ಹಣದಲ್ಲಿ ಇವರೆಲ್ಲ ಮಜಾ ಮಾಡ್ತಾ ಇರೋದು ಅಂತ ಸೋಷಿಯಲ್ ಮೀಡಿಯಾ ಅದು ಬಾರ್ ಮುಂದೆನೆ ಬೈತಾ ಇದ್ದ ಅವನು. ನೋಡಿರ್ಬೇಕು ನೀವು, ಅದು ರೆಗ್ಯುಲರ್ ಆಗಿ ಆಗ್ತಾರೆ. ಈ ಚಾನಲ್ಗಳವರಂತೂ ಹಿಡಿದ್ಬಿಟ್ಟವ್ರಿ. ಮೊದಲೆಲ್ಲ ಬೇರೆ ಚಾನಲ್ ಇದ್ದಾವೆ, ಇವಾಗ ಮೇನ್ ಚಾನಲ್ಗಳವರೆಲ್ಲರೂ ಅದ್ರ ನಡೀತಾವ್ರು ಹೋಗಿ ಬಾರ್ ಮುಂದೆ.